ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನಾನು ಡಾಕ್ಟರ್ MS ರಾವ್. ನಾನು ಪ್ರಿನ್ಸಿಪಲ್ ಸೈಂಟಿಸ್ಟ್, ಪ್ರಧಾನಶಾಸ್ತ್ರವೇತ್ತಗೆ ನಾನು 30 ವರ್ಷ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರಿನಲ್ಲಿ ನಾನು ಕೆಲಸ ಮಾಡಿದೆ. ಈ 30 ವರ್ಷ ನಾನು ಕೆಲಸ ಮಾಡುವಾಗ ನಾನು ಯೋಚನೆ ಮಾಡಿರೋದಂದರೆ ರೈತರಿಗೂ ನಾವು ಹೆಲ್ಪ್ ಮಾಡಬೇಕು, ಥರ ನಾವು ಸಹಾಯ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದೆ. ರೈತರು ಎಲ್ಲರೂ ರಾಸಾಯನಿಕ ಗೊಬ್ಬರಗಳು ಆಮೇಲೆ ಕೆಮಿಕಲ್ ಪೆಸ್ಟಿಸೈಡ್ಸು ಎಲ್ಲ ನಾವು ಯೂಸ್ ಮಾಡ್ತಾ ಇದ್ದಾರೆ. ರೈತರು ಆ್ಯಕ್ಚುಲಿ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ, ಅದು ಖರ್ಚು ಜಾಸ್ತಿ ಆಗ್ತಾ ಇದೆ. ಭೂಮಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಇದೆಲ್ಲ ನಾನು ನೋಡಿ ಆ್ಯಕ್ಚುಲಿ ನಾನು ಜೈವಿಕ ಗೊಬ್ಬರ ಮೇಲೆ, ಜೈವಿಕ ಕೀಟನಾಶಕ ಮೇಲೆ ಕೆಲಸ ಮಾಡಬೇಕು ಅಂತ ನಾನು ಒಂದು ನಿರ್ಧಾರ ಮಾಡಿ ಲಂಡನ್ ಹೋಗಿದ್ದೆ ನಾನು. ಲಂಡನ್ ಹೋಗಿ ಅಲ್ಲಿ ಎಲ್ಲ ಮಾಹಿತಿ ಎಲ್ಲ ಟ್ರೈನಿಂಗ್ ಎಲ್ಲ ತೊಗೊಂಡು ನಾನು ಬ್ಯಾಂಗ್ಳೂರಿಗೆ ವಾಪಸ್ ಬಂದಿದ್ದೆ. ನಾನು ನಿವೃತ್ತಿ ಆದಮೇಲೆ ಒಂದು 3 ವರ್ಷ ನಾನು ಏನು ಮಾಡಿಲ್ಲ. ಬಟ್ ಆದರೂ ರೈತರು ಕೇಳ್ತಾ ಇದ್ರು, ಒಳ್ಳೆ ಉತ್ಪಾದನೆಗಳು ಬೇಕು ನಮಗೆ. ಬೇರೆಯವರು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ, ಒಳ್ಳೆ ಉತ್ಪಾದನೆಗಳು ನಮಗೆ ಬೇಕು ಅಂತ ಹೇಳಿದ್ರೆ ನಾನು ಯೋಚನೆ ಮಾಡಿದೆ ಒಂದು ರಿಸರ್ಚ್ ಮಾಡೋಣ ಅಂತ. ಒಂದು 3 ವರ್ಷ ನಾನು ರಿಸರ್ಚ್ ಮಾಡಿದೆ. ರಿಸರ್ಚ್ ಮಾಡಿದ ಮೇಲೆ ಆ್ಯಕ್ಚುಲಿ ಆಫೀಸ್ನಲ್ಲಿ ಮಾಡಿರೋದು ಓಕೆ, ಅದು ಒಂದು ರಿಸರ್ಚ್, ಅದು ಇಂಡಸ್ಟ್ರೀಸ್ ಕೊಟ್ಟಿದ್ದೀವಿ ನಾವು. ಈ ರಿಸರ್ಚ್ ಮಾಡಿಬಿಟ್ಟು ನಾವು ರೈತರಿಗೆ ಡೈರೆಕ್ಟಾಗಿ ಹೆಲ್ಪ್ ಮಾಡೋಣ ಅಂತ ನಾವು ಪ್ರೊಡಕ್ಷನ್ ಯೂನಿಟ್ ಸ್ಟಾರ್ಟ್ ಮಾಡಿ ಸುಸ್ಥಿರ ಬಯೋ ಆರ್ಗಾನಿಕ್ಸ್ ಅಂತ ಒಂದು ಕಂಪನಿ ನಾವು ಸ್ಟಾರ್ಟ್ ಮಾಡಿ ಅದರಲ್ಲಿ ಉತ್ಪಾದನೆಗಳನ್ನು ನಾವು ಈ ರಿಸರ್ಚ್ ಮಾಡಿರೋ ಉತ್ಪಾದನೆಗಳನ್ನು ನಾವು ತರ್ತಾ ಇದ್ದೀವಿ. ರೈತರಿಗೆಲ್ಲ ಕೊಡ್ತಾ ಇದ್ದೀವಿ, ಮಾಹಿತಿ ಕೊಡ್ತಾ ಇದ್ದೀವಿ, ಅವ್ರಿಗೆ ತರಬೇತಿ ಕೊಡ್ತೀವಿ. ಭೂಮಿನಲ್ಲಿ ನಾವು NPK ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಯೂರಿಯಾ, ಮ್ಯೂರೇಟ್ ಆಫ್ ಪೊಟ್ಯಾಶು, DAP ಇದೆಲ್ಲ ಕಡಿಮೆ ಮಾಡಬೇಕು. ಕಡಿಮೆ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು, ಯಾಕೆ ಕಡಿಮೆ ಮಾಡಬೇಕು, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಇವಾಗ ನಾವು ಜಾಸ್ತಿ ಆಗ್ತಾ ಇದ್ದೀವಿ ಯೂರಿಯಾ, ಆಮೇಲೆ ಮ್ಯೂರೇಟ್ ಆಫ್ ಪೊಟ್ಯಾಶ್, DAP, ಬಟ್ ಇಳುವರಿ ಜಾಸ್ತಿ ಆಗ್ತಾ ಇಲ್ಲ. ಎಲ್ಲರೂ ಭೂಮಿ ಹಾಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಭೂಮಿ ಹಾಳಾಗ್ತಾ ಇದೆ ಅಂದರೆ ಏನಿಲ್ಲ, ಅದರಲ್ಲಿ ಒಳ್ಳೆ ಜೀವಾಣುಗಳು ಕಡಿಮೆ ಆಗ್ತಾ ಇದೆ. ಇನ್ನೊಂದು ಏನಂದರೆ ಪ್ರಾಬ್ಲಮ್ಮು, ನಾವು ಜಾಸ್ತಿ ಆಗ್ತಾ ಇದ್ದೀವಲ್ಲ, ಅದರಲ್ಲಿ ಒಂದು 40%, ಒಂದು 50% ಆ್ಯಕ್ಚುಲಿ ಗಿಡಕ್ಕೆ ಸಿಗ್ತಾ ಇದೆ. ಒಂದು 50% ವೇಸ್ಟ್ ಆಗ್ತಾ ಇದೆ. ನೀರಿನಲ್ಲಿ ಹೋಗ್ತಾ ಇದೆ, ಇಲ್ಲ ಅಂದರೆ ಭೂಮಿನಲ್ಲಿ ಹಾಗೆ ಅದು ಡಿಪಾಸಿಟ್ ಆಗ್ತಾ ಇದೆ. ಆ ಡಿಪಾಸಿಟ್ಸ್ನು ನಾವು ಇವಾಗ ಏನಂದರೆ ತುಂಬ ಜನ ಸೈಂಟಿಸ್ಟ್ ರಿಸರ್ಚ್ ಮಾಡಿ ನೈಟ್ರೇಟ್ ಪಾಯ್ಸನಿಂಗು ಇದು ಆಗಬಾರ್ದು, ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ. ಆದಮೇಲೆ ಹೆವಿ ಮೆಟಲ್ಸ್ ಅಂತ, ಹೆವಿ ಮೆಟಲ್ಸ್ ಅಂದರೆ ಲೆಡ್, ಆಮೇಲೆ ಆರ್ಸೆನಿಕ್, ಇದೆಲ್ಲ ತರಕಾರಿನಲ್ಲಿ ಬರ್ತಾ ಇದೆ. ಇದೆಲ್ಲ ಕಡಿಮೆ ಆಗಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಕಡಿಮೆ ಆಗಬೇಕು ಅಂದರೆ ನಾವು ಏನು ಮಾಡಬೇಕು, ರಾಸಾಯನಿಕ ಗೊಬ್ಬರಗಳು ಕಡಿಮೆ ಆಗಬೇಕು. ನಾವು FCO ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಅಂತ ಹೇಳ್ತೀವಿ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರು, ಕರ್ನಾಟಕ ಗೌರ್ಮೆಂಟ್ದು. ಅವ್ರ ಪೂರ್ವಕ ನಾವು 33 ಪ್ರಾಡಕ್ಟ್ಸ್ ನಾವು ಲೈಸೆನ್ಸ್ ತೊಗೊಂಡಿದ್ವಿ. ಅದರಲ್ಲಿ ಬಯೋ ಫರ್ಟಿಲೈಸರ್ಸ್, NPK ಬಯೋ ಫರ್ಟಿಲೈಸರ್ಸ್, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀರಾ, ಫಾಸ್ಫರಸ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಷಿಯಂ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಜಿಂಕ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಈ ಥರ ಅಜಿಟೋಬ್ಯಾಕ್ಟರು ಇವೆಲ್ಲ ಇರ್ತದೆ. ಆ್ಯಕ್ಚುಲಿ ರೈಜೋಬಿಯಮು, ವ್ಯಾಮ್ ಅಂತ ಹೇಳ್ತೀವಿ. ಒಳ್ಳೆ CFU ಇರಬೇಕು. ಆ ಥರ ನಾವು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಸಾಯಿಲ್ ರಿಚ್ ಅಂತ ನಾವು ಮಾಡಿದ್ವಿ. ಇದ್ರ ಬಗ್ಗೆ ನಾನು ಹೇಳ್ತೀನಿ. ನೆಮಟೋಡ್ಸು ಹತೋಟಿ ಮಾಡೋದಕ್ಕೆ ಆ್ಯಕ್ಚುಲಿ ಇದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಬೇಸ್ಡ್ ಅಂತ ಹೇಳ್ತೀವಿ ನಾವು. ಇದು ಒಂದು ನಾನು ರಿಸರ್ಚ್ ಮಾಡಿಬಿಟ್ಟು ನೆಮಟೋಡು ಹತೋಟಿ ಮಾಡಬೇಕು, ನಾವು ಗೊಬ್ಬರ ಸರಿಯಾಗಿ ನೋಡ್ಕೋಬೇಕು, ಬೆಳವಣಿಗೆ ಚೆನ್ನಾಗಿರಬೇಕು. ಆದಮೇಲೆ ವಿಲ್ಟ್ ಅಂತ ಬರ್ತಾ ಇದೆ, ಪ್ರತಿಯೊಂದು ಕ್ರಾಪ್ನಲ್ಲಿ ವಿಲ್ಟ್ ಬರ್ತಾ ಇರ್ತದೆ. ಆ್ಯಕ್ಚುಲಿ ಈ ವಿಲ್ಟ್ ಕಡಿಮೆ ಮಾಡೋಕ್ಕೆ ಅಂದರೆ ಬ್ಯಾಕ್ಟೀರಿಯಾ ಆಮೇಲೆ ಹಾನಿಕಾರಕ ಶಿಲೀಂಧ್ರದಲ್ಲಿ ಬರ್ತದೆ ವಿಲ್ಟ್. ಆ ವಿಲ್ಟ್ ಕಡಿಮೆ ಮಾಡೋಕ್ಕೆ ಏನು ಮಾಡಬೇಕು ಅಂತ ಅದು ನಾನು ಒಂದು ಪ್ರಾಡಕ್ಟ್ ನಾನು ಕಂಡುಹಿಡಿದೆ. ಈ ಹುಳ ನಾವು ಕಡಿಮೆ ಮಾಡಬೇಕಂದ್ರೆ, ಈ ಕೀಟಗಳು ಕಡಿಮೆ ಮಾಡಬೇಕಂದ್ರೆ ಬೇವಿನ ಎಣ್ಣೆನೂ ಸ್ಪ್ರೇ ಮಾಡ್ತಾರೆ. ಬೇವಿನ ಬೀಜ ಕಷಾಯ ಅದನ್ನು ಸ್ಪ್ರೇ ಮಾಡ್ತಾರೆ. ನಾವು ಫಸ್ಟ್ ಟೈಮು ಇಂಡಿಯಾದಲ್ಲಿ ಆ್ಯಕ್ಚುಲಿ ನೀಮ್ ಕೇಕ್, ಬಯೋ ಎನ್ರಿಚ್ಡ್ ನೀಮ್ ಸೀಡ್ ಕೆರ್ನಲ್ ಸಸ್ಪೆನ್ಷನ್ ಅಂತ ನಾವು ಒಂದು ಮಾಡಿದ್ವಿ. NSKE ಬಯೋ ಜೆಮ್ ಅಂತ ನಾವು ಮಾಡಿದ್ವಿ. ಫಸ್ಟ್ ಟೈಮು ಇಡೀ ಭಾರತ ದೇಶದಲ್ಲಿ ಮಾಡಿದ್ವಿ. ಇವಾಗ ಹ್ಯೂಮಿಕ್ ಆ್ಯಸಿಡ್ ಅಂತ ಇದೆ. ಹ್ಯೂಮಿಕ್ ಆ್ಯಸಿಡ್ ಎಲ್ಲರಿಗೂ ಗೊತ್ತು. ನಾವು ಭೂಮಿಗೆ ಹಾಕ್ತೀವಿ. ನಾವು ಇದರಲ್ಲಿ ಏನಂದರೆ ಬಯೋ ಎನ್ರಿಚ್ಡ್ ಹ್ಯೂಮಿಕ್ ಆ್ಯಸಿಡು ಅಂತ ಒಂದು ಆರ್ಗಾನಿಕ್ ಪ್ರಾಡಕ್ಟು ನಾವು ಕಂಡಿರೋದು ಆ್ಯಕ್ಚುಲಿ. ಇದರಲ್ಲಿ ಏನು ಒಳ್ಳೆ ಜೀವಾಣುಗಳು, ಇವಾಗ ನಾವು ಗೋಮೂತ್ರ, ಆಮೇಲೆ ಗೋವು ಆಧಾರಿತ ಉತ್ಪನ್ನಗಳಿರ್ತದೆ, ಅದರಲ್ಲಿ ಒಳ್ಳೆ ಜೀವಾಣುಗಳು ತಗೊಂಡು ನಾವು ಇದರಲ್ಲಿ ಒಂದು ರಿಸರ್ಚ್ ಮಾಡಿ ಬಯೋ ಎನ್ರಿಚ್ಡ್ ಹ್ಯೂಮಿಕ್ ಆ್ಯಸಿಡ್ ಅಂತ
ನಾವು ರೈತರಿಗೂ ತುಂಬ ಹೆಲ್ಪ್ ಆಗ್ತಾ ಇದೆ. ಸೊ ತುಂಬ ರೈತರಿಗೆ ಕೊಡ್ತಾ ಇದ್ವಿ. ಸೊ ಅದೇ ಥರ ಸೀವೀಡ್ನು ನಾವು ಆ್ಯಕ್ಚುಲಿ ಬಯೋ ಎನ್ರಿಚ್ ಸೀವೀಡ್ ಅಂತ ಇದ್ರ ಬಗ್ಗೆ ನಾನು ಮಾತು ಕೊಡ್ತೀನಿ. ಫಲ್ವಿಕ್ ಆ್ಯಸಿಡು, ಸೊ ಇದ್ರ ಬಗ್ಗೆ ನಾನು ಇದು ಬಯೋ ಎನ್ರಿಚ್ಡ್ ಅಂದರೆ ಇದರಲ್ಲಿ ಜೀವಾಣುಗಳು ಇರ್ತದೆ, ಆ್ಯಕ್ಚುಲಿ ಒಳ್ಳೆ ಜೀವಾಣುಗಳು ಇರ್ತದೆ. ಮೇಯ್ನ್ಲಿ ಗೋ ಆಧಾರಿತ ಪದಾರ್ಥದಲ್ಲಿ ಉತ್ಪನ್ನದಲ್ಲಿ ಅದರಲ್ಲಿ ಒಳ್ಳೆ ಜೀವಾಣುಗಳು ಇದೆಯಲ್ಲ ಅದು ನಾವು ತೊಗೊಂಡು ಐಸೋಲೇಟ್ ಮಾಡಿಬಿಟ್ಟು ನಾವು ಮಾಡ್ತಾಯಿದ್ವಿ. ದೆನ್ ನಾವೇನೆಂದರೆ ಇದು ಪ್ರತಿಯೊಂದು ಕ್ರಾಪ್ಗೂ ಆ್ಯಕ್ಚುಲಿ ನಾವು ಬೂಸ್ಟರ್ಸ್ ಅಂತ ಇದೆ. ಸೊ ಇದು ಹೆಂಗೆ ಅಂದರೆ ಇವಾಗ ಪಪಾಯ ಬೆಳೆದಲ್ಲಿ ಆ್ಯಕ್ಚುಲಿ ನಾವು ಮೈಕ್ರೋಬ್ಸ್ ತೊಗೊಂಡು ಆ ಕ್ರಾಪ್ಸ್ ಮೈಕ್ರೋಬ್ಸ್ ತೊಗೊಂಡು ಲ್ಯಾಕ್ಟೋಬ್ಯಾಸಿಲಸ್ ಕಾಂಪ್ಲೆಕ್ಸ್ ಅಂತ ಸ್ಪೀಸಸ್ ತೊಗೊಂಡು ನಾವು ಕ್ರಾಪ್ಸ್ ವೈಸು ನಾವು ಒಂದು ಬೂಸ್ಟರ್ಸ್ ರೆಡಿ ಮಾಡಿದ್ವಿ. ಸೊ ಏನು ಮಾಡುತ್ತೆ ಸರ್? ಹಾಂ, ಇದು ಏನು ಮಾಡ್ತದೆ ಅಂದರೆ ಇವಾಗ ನಾವೇನಂದರೆ ಪಪಾಯ ಒಳ್ಳೆ ವೈರಸ್ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ ಅದರಲ್ಲಿ. ಸೊ ಅದರಲ್ಲಿ ಬೆಳವಣಿಗೆ ಚೆನ್ನಾಗಿರ್ಬೇಕು, ಒಳ್ಳೆ ಇಳುವರಿ ಬರಬೇಕು. ಇದಕ್ಕೆಲ್ಲ ಆಕ್ಚುಲಿ ಇದು ಉಪಯೋಗ ಆಗುತ್ತದೆ. ಇದು ಉಪಯೋಗ ಆಗುತ್ತದೆ. ಸೊ ಇದೂ ಅಷ್ಟೇ, ಅಂದ್ರೆ ಪರ್ಟಿಕ್ಯುಲರ್ ಅದೊಂದು ಬೆಳೆಗೆ ಮಾತ್ರ ಅದು ಅಪ್ಲಿಕೇಬಲ್ ಸರ್? ಹಾ, ಇದು ಒಂದು ಬೆಳೆಗೂ. ಈ ತರ ನಮ್ಮ ಹತ್ರ ದಾಳಿಂಬೆಗೂ ಇದೆ, ಬದನೆಕಾಯಿ ಇದೆ ಆಕ್ಚುಲಿ, ಆಮೇಲೆ ಸೀಬೆಕಾಯಿ ಇದೆ. ಪ್ರತಿಯೊಂದು ಕ್ರಾಪ್ ಪ್ರತಿಯೊಂದು ಬೆಳೆಗೂ ಅದರದೇ ಆಗಿರುವಂತ ಬೂಸ್ಟರ್ ಇದೆ. ಇವಾಗ ಜೀವಾಮೃತ ಅನ್ನೋದು ಆಕ್ಚುಲಿ ಒಂದು 15 ದಿವಸ ಆಗುತ್ತದೆ ಆಕ್ಚುಲಿ. ಸೊ ಹಸು ಇರಬೇಕು, ಗಂಜಲ ಇರಬೇಕು, ಇದೆಲ್ಲ ಇರಬೇಕು. ನಾವೇನಂದ್ರೆ ಒಂದು ಕಲ್ಚರ್ ಕೊಡ್ತೀವಿ, ನಾವು ಕಲ್ಚರು ಜೀವಾಮೃತ ಕಲ್ಚರ್ ಅಂತ ಕೊಡ್ತೀವಿ. ಇದು ಗೋ ಆಧಾರಿತ ಉತ್ಪನ್ನದಲ್ಲಿ ನಾವು ಒಳ್ಳೆ ಜೀವನಗಳು ತಗೊಂಡು, ಸೊ ಇದು ನಾವು ಇದರಲ್ಲಿ ಕಲ್ಚರ್ ರೆಡಿ ಮಾಡಿ ಇವ್ರ ಜೊತೆ ನಾವು ಒಂದು ಊಟ ಕೊಡ್ತೀವಿ. ಊಟ ಅಂದರೆ ಇದು ಆ್ಯಕ್ಚುಲಿ, ಸೊ ಇದು ಬೆಲ್ಲ ಹಾಕಬೇಕಾಗಿಲ್ಲ, ಕಡಲೆ ಹಿಟ್ಟು ಹಾಕಬೇಕಾಗಿಲ್ಲ. ಸೊ ಇದು ನಾವು ಜಮ್ ಬೂಸ್ಟು ಅಂತ ನಾವು ಹಾಕ್ತೀವಿ. ಸೊ 500 ಲೀಟರ್ ನೀರಿಗೆ ಸೊ ಜೀವಾಮೃತ ಕಲ್ಚರು ಒಂದು ಲೀಟರು, ಇದು 1 kg. 5 ದಿವಸನಲ್ಲಿ ನಿಮ್ಗೆ ಜೀವಾಮೃತ ರೆಡಿ ಆಗುತ್ತೆ. ಆಕ್ಚುಲಿ ಬೇರೆ ಏನು ಹಾಕೋದು ಬೇಕಾಗಿಲ್ಲ, ಏನು ಹಾಕೋದು ಬೇಕಾಗಿಲ್ಲ. ಸೊ ಒಂದು 15 ದಿವಸ 20 ದಿವಸ ಮಾಡಿದ್ರೆ ನಿಮ್ಗೆ ಎಷ್ಟು ಕ್ವಾಲಿಟಿ ಇರ್ತದೋ ಅದೇ ಕ್ವಾಲಿಟಿ, ಅದಕ್ಕಂತ ಒಳ್ಳೆ ಕ್ವಾಲಿಟಿ ನಮ್ಗೆ ರೆಡಿ ಆಗ್ತದೆ. ಇದು ಸಿಂಪರ್ನು ಮಾಡ್ಬೋದು, ನಾವು ಭೂಮಿಗೆ ಕೊಡ್ಬೋದು, ಡ್ರಿಪ್ ನಲ್ಲಿ ಹಾಕ್ಬೋದು, ಡ್ರೆಂಚಿಂಗ್ ಮಾಡ್ಬೋದು. ಸೊ ಇದು ನಾನು ರಿಸರ್ಚ್ ಮಾಡಿರೋದು ಆಕ್ಚುಲಿ. ಸೊ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ನಾನು ಒಂದೊಂದು ಹೆಂಗೆ ಉಪಯೋಗ ಮಾಡಬೇಕು, ಅದು ಯಾಕೆ ಮಾಡಬೇಕು, ಅದು ಏನು, ಅದು ವಿಶೇಷತೆ ಏನೋದು, ಅದು ರೈತರಿಗೆ ಹೆಂಗೆ ಉಪಯೋಗ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಈ ವಿಡಿಯೋ ಇಷ್ಟ